ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ಬರು ನಾನು ಹೇಳುವಂಥ ಒಂದೊಂದು ಪದನೂ ಕೂಡ ಕಿವಿಗೆ ಹಾಕಿ ತಲೆ ಒಳಗಡೆ ಬುದ್ಧಿ ಒಳಗೆ ಚಿಂತನೆ ಮಾಡಿ ಆಮೇಲೆ ಇದಕ್ಕೆ ಪರಿಹಾರ ಮಾಡೋದು ಹೇಗೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಕಲಿಯುಗ ಕಲಿ ಮತ್ತು ಶನಿಯ ಗ್ರಹದಿಂದ ನಡೀತಾ ಇರೋವಂಥದ್ದು. ಇದು ಕಲಿಯುಗ ಅಂದರೆ ಎಷ್ಟು ಕೆಟ್ಟದ್ದಂತಂದರೆ, ಎಲ್ಲಿ ಮಾಡಬಾರ್ದು ಅಂತೀವೋ ಅದನ್ನು ಮಾಡಿಸಿ ನಮಗೆ ದುಃಖ ಕೊಡುವಂಥ ಯುಗ. ಸಂತೋಷ ಅನ್ನೋದು ಕಾಣಬೇಕು ಅಂದರೆ ಭಾಳ ಕಷ್ಟ. ಈ ಕಲಿಯುಗದಲ್ಲಿ ಎಲ್ಲವೂ ಮಾಯೆಯಿಂದ ತುಂಬಿದೆ. ಸುಳ್ಳು, ಮೋಸ, ವಂಚನೆ, ಲಂಚದಿಂದ. ಈ ಥರ ಇರುವಂಥ ಪ್ರಪಂಚದಲ್ಲಿ ನಾವು ಇರುವಷ್ಟು ದಿವಸ ಸುಖವಾಗಿ ಬದುಕಿ ನಮ್ಮ ಸತ್ತ ನಂತರ ನಾವು ಮಾಡಿಟ್ಟಂಥ ಆಸ್ತಿ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿ ಅನುಭವಿಸ್ಬೇಕು ಅಂತಂದರೆ ನಮಗೆ ಏನು ಬಲ ಬೇಕು, ಹೇಗಿರಬೇಕು ಅನ್ನೋದನ್ನು ಚಿಂತನೆ ಮಾಡೋದೇ ಈ ಒಂದು ವೈಶಿಷ್ಟ್ಯತೆ. ಇವತ್ತು ನಾನು ಕೆಲವು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ನನ್ನ 50 ವರ್ಷದ ಅನುಭವವನ್ನು ಇವತ್ತು ನಾನು ಸಂಚಿಕೆಯಲ್ಲಿ ಹಂಚ್ಕೋತಾ ಇದ್ದೀನಿ. ಕೆಲವರಿಗೆ ಮದುವೆ ಆಗಿದೆ, ಮದುವೆ ಆದ 3 ತಿಂಗಳಿಗೇ ಗರ್ಭಿಣಿ ಆಗ್ತಾಳೆ. ಮದುವೆ ಆದ ವರ್ಷ ತುಂಬೋಷ್ಟರೊಳಗೆ ಮಗು ಗರ್ಭಿಣಿ ಆಗ್ತಾಳೆ. ಆದರೆ ಮಗು ಒಳಗಡೆ ಸರಿಯಾಗಿ ಬೆಳೆದಿರೋದಿಲ್ಲ. ಬ್ರೈನು ಮತ್ತು ಅಂಗಾಂಗಗಳು ಸರಿಯಾಗಿ ಬೆಳೆದಿಲ್ಲ. ಸ್ಕ್ಯಾನಿಂಗ್ನಲ್ಲಿ ಡಾಕ್ಟ್ರ್ ಹೇಳ್ತಾರೆ, ಮಗುಗೆ ಸರಿಯಾಗಿ ಬೆಳವಣಿಗೆ ಎಲ್ಲ ತೆಗೆಸ್ಬಿಡಿ, ಅಬಾರ್ಷನ್ ಮಾಡಿಬಿಡಿ ಅಂತೇಳಿ. ಅಬಾರ್ಷನ್ ಮಾಡಿಬಿಡಿ, ಮಗು ಒಳಗಡೆ ಗರ್ಭದಲ್ಲಿ ಸರಿಯಾಗಿ ಬೆಳವಣಿಗೆ ಇಲ್ಲ. ಇಂಥದ್ದು ಕೋಟ್ಯಾಂತರ ಜನಕ್ಕೆ ಆಗಿದೆ ಈ ಅನುಭವ. ಯಾತಕ್ಕೆ ಅಂದರೆ, ತಾಯಿ ಗರ್ಭದಲ್ಲಿ ಅಥವಾ ತಾಯಿ ಗರ್ಭದಲ್ಲಿರೋ ಮಗುಗೇ ಗುರು ಶಾಪ ಇತ್ತು ಅಂತಂದರೆ, ಪೂರ್ವಜನ್ಮ ಏನೋ ಗುರು ತೊಂದರೆ ಕೊಟ್ಟಿರ್ತಾನೆ. ಈಗ ತಾಯಿ ಗರ್ಭದಲ್ಲಿ ಈಗ ಹೋಗಿ ಸೇರಿಕೊಂಡಿದೆ ಆ ಆತ್ಮ, ಆದರೆ ಸರಿಯಾಗಿ ಬೆಳವಣಿಗೆ ಇಲ್ಲ. ಮಗು ಬೆಳವಣಿಗೆ ಇಲ್ಲ ಅಂದರೆ ವಂಶ ಬೆಳವಣಿಗೆ ಆಗೋದಿಲ್ಲ. ಹೊಟ್ಟೆ ಒಳಗೆ ಮಗು ಬೆಳವಣಿಗೆ ಸರಿ ಇಲ್ಲ ಅಂದರೆ ಆ ವಂಶ ಬೆಳವಣಿಗೆ ಆಗೋದಿಲ್ಲ ಅಂತ ಗುರು ಶಾಪ ಇದೆ ಅಂತ ಡಾಕ್ಟ್ರೇ ಅದನ್ನು ತೆಗೆದಾಕ್ಬಿಡ್ತಾರೆ. ಈ ಥರ ಡಾಕ್ಟ್ರೇ ಬಲವಂತವಾಗಿ ತೆಗಿತಾರೆ ಅಂತಂದರೆ ತಾಯಿಗಾಗಲಿ ಗಂಡನಿಗಾಗಲಿ ದೋಷ ಬರೋದಿಲ್ಲ. ಎರಡನೇದು, ಮಗು ಚೆನ್ನಾಗಿರುತ್ತೆ, ಹೊಟ್ಟೆ ಒಳಗೆ ಸತ್ತೋಗ್ಬಿಟ್ಟಿರ್ತದೆ. ಮಗು ಚೆನ್ನಾಗಿದೆ, 3 ತಿಂಗಳು ಸ್ಕ್ಯಾನಿಂಗ್ಲಿ ಚೆನ್ನಾಗಿತ್ತು, 6ನೇ ತಿಂಗಳಲ್ಲೂ 7ನೇ ತಿಂಗಳಲ್ಲೂ 8ನೇ ತಿಂಗಳು ಚೆನ್ನಾಗಿತ್ತು. ಡೆಲಿವರಿ ಇನ್ನೇನು 1 ತಿಂಗಳು ಅಥವಾ 20 ದಿನ ನನಗೆ ಮಗು ಒಳಗೆ ಸತ್ತೋಗಿರ್ತದೆ. ಯಾತಕ್ಕೆ ಅಂದರೆ ಆ ಗೋತ್ರದಲ್ಲಿ ಏನಾದರೂ ಗುರು ಶಾಪ ಇತ್ತು ಅಂದರೆ ಮಗು ವಂಶಾಭಿವೃದ್ಧಿ ಆಗಕ್ಕೆ ಬಿಡಲ್ಲ. ಹೆಣ್ಣಾಗ್ಬೋದು, ಗಂಡಾಗ್ಬೋದು. ಇಲ್ಲಿ ವಂಶಾಭಿವೃದ್ಧಿ ಆಗಬೇಕು, ಗಂಡು ಮಕ್ಕಳೇ ಬೇಕು ಅಂತಿಲ್ಲ. ಎಷ್ಟು ಜನಕ್ಕೆ ಗಂಡು ಮಕ್ಕಳೇ ಇಲ್ಲ, ಹೆಣ್ಮಕ್ಳಿದ್ದಾರೆ. ವಂಶಾಭಿವೃದ್ಧಿ ಆಗಲೇಬೇಕು ಅಂದರೆ ಹೆಣ್ಮಕ್ಳು ಕೂಡ ವಂಶಾಭಿವೃದ್ಧಿ ಮಾಡ್ತಾರೆ, ಯಾಕೆಂದರೆ ಅವ್ರಿಗೂ ಮಕ್ಕಳಾಗುತ್ತಲ್ಲ. ಆದ್ದರಿಂದ ಮಗು ಚೆನ್ನಾಗೇ ಇದೆ. ಒಂದು, ಮಗು ಹೊಟ್ಟೆ ಒಳಗೆ ಸರಿ ಇಲ್ಲ, ತೆಗೆದು ಬಿಡ್ತಾರೆ ಡಾಕ್ಟ್ರು. ಎರಡನೇದು, ಹೊಟ್ಟೆ ಮಗು ಚೆನ್ನಾಗಿದೆ, ಇನ್ನೇನು ಡೆಲಿವರಿ ಆಗೋಕ್ಕೆ 1 ತಿಂಗಳು ಅಂದಾಗ ಏನೋ ಒಂದು ತೊಂದರೆ ಆಗಿರುತ್ತೆ, ಮಗು ಒಳಗೆ ಸತ್ತೋಗಿರುತ್ತೆ. ಸತ್ತೋಗಿರೋ ಮಗುಗೆ ಜನ್ಮ ಕೊಡ್ತಾಳೆ ತಾಯಿ. ಸತ್ತ ಮಗಕ್ಕೆ ಮೃತವತ್ಸ ದೋಷ ಅಂತೇಳಿ, ಮೃತ ವತ್ಸ ದೋಷ ಅಂತ ಕರೀತಾರೆ ಇದಕ್ಕೆ. ಮೃತವತ್ಸ ದೋಷ ಯಾಕೆ ಬಂತು ಅಂದರೆ, ಇಲ್ಲ ಆ ಗೋತ್ರದಲ್ಲಿ ಗುರುಶಾಪ ಇರ್ತದೆ. ಗುರುಶಾಪ ಇದ್ದರೆ ಒಳ್ಳೆ ಸಂತಾನ ಆಗೋದಿಲ್ಲ. ಎಲ್ಲಿ ಗುರು ದೋಷ ಇರ್ತದೋ ಜಾತಕದಲ್ಲಿ ಒಳ್ಳೆ ಸಂತಾನ ಆಗಲ್ಲ ಅಂತ ಮನೆಗಳಲ್ಲಿ, ಅಂಥ ವಂಶದಲ್ಲಿ. ಇದು ಒಂದಾಯಿತು. ಮೂರನೇದು, ಮಗು ಉಡುತ್ತೆ, ಮಗು ಹುಟ್ಟಿದ ತಕ್ಷಣ ಸತ್ತೋಗ್ಬಿಡುತ್ತೆ. ಚೆನ್ನಾಗಿ ಜನನ ಆಯಿತು, 3 ದಿನ ಆದಮೇಲೆ ಸತ್ತೋಯ್ತು. 3, 5, 7, 9, 11, 21 ದಿವಸದೊಳಗೆ ಮಗು ಜನನಾಗಿ ಸತ್ತೋದ್ರೆ ಆ ಮನೆಯಲ್ಲಿ ಅವ್ರಿಗೆ ಗುರುದ್ರೋಹ, ಗುರುಶಾಪ ಇದೆ. ಆದ್ದರಿಂದ ಮಗು ಹುಡ್ತು ಚೆನ್ನಾಗಿತ್ತು, 3 ದಿನಕ್ಕೆ ಸತ್ತೋಯ್ತು. ಇದು ಒಂದು ಕೋಟ್ಯಾಂತರ ಮನೇಲಿ ನಡೆದಿದೆ. ಈ ಥರ ಮಗು ಜನನ ಆಮೇಲೆ ಸತ್ತೋಯ್ತು. ಯಾವಾಗ? 3 ದಿವಸ ಆದಮೇಲೆ, ಇಲ್ಲ 5 ದಿನ ಆದಮೇಲೆ. 7 ಆಡ್ ನಂಬರ್, 3, 5, 7, 11 ಈ ಥರದಲ್ಲಿ ಮಗು ಸತ್ತೋಗ್ಬಿಡುತ್ತೆ. 3 ದಿನ, 5 ದಿನ, 7ನೇ ದಿನದಲ್ಲಿ ಮಗು ಯಾವಾಗ ಮಗು ಸತ್ತೋಯ್ತು ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಎಲ್ಲೋ ಗುರು ಶಾಪ ಇದೆ, ಅದಕ್ಕೆ ಮಗು ಹುಡ್ತು, ಬಂಜೆ ಆಗಲಿಲ್ಲ, ಜನನ ಆಯಿತು, ತಾಯಿ ಅನ್ನಿಸ್ಕೊಂಡ್ಲು, ಆದರೆ ಮಗು ಭಾಗ್ಯ ನೋಡೋ ಯೋಗ ಇಲ್ಲ. ಮಗು ಇಮಿಡಿಯೇಟಾಗಿ ಸತ್ತೋಗ್ಬಿಡುತ್ತೆ 3 ದಿನ 5 ದಿನಕ್ಕೆ. ಇದೊಂದು. ತಾಯಿಗೆ
ಗುರುಶಾಪ ಇದ್ದರೆ, ಗುರುಶಾಪ ಗುರುದ್ರೋಹದೇನಾದ್ರು ಸಿಂಪ್ಟಮ್ಸು ತಾಯಿ ಇದ್ದರೆ, ತಾಯಿಗೆ ಅಂಥವಳಿಗೆ ಏನಾದ್ರು ಗರ್ಭಧರಿಸಿದ್ರೆ ತಾಯಿ ಜನ್ಮ ಕೊಡ್ತಾಳೆ, ಆದರೆ ಮಗು ಬೆಳೀತಿದ್ದಂಗೆ ಮಗು ಸತ್ತೋಗ್ಬಿಡ್ತದೆ. ಅಂದರೆ ತಾಯಿಗೆ ಗುರುಶಾಪ ಇದ್ದರೆ ಮಗ ಸತ್ತೋಗ್ತಾನೆ, ತಂದೆಗೆ ಗುರುಶಾಪ ಇದ್ದರೆ ಮಗಳು ಹುಟ್ಟಿರ್ತಾಳೆ, ಮಗಳು ಸತ್ತೋಗ್ಬಿಡ್ತಾಳೆ. ತಂದೆ ತಾಯಿ ಇಬ್ರಿಗೂ ಗುರುಶಾಪ ಆಯಿತು ಅಂದರೆ ಮಕ್ಕಳೇ ಆಗೋದಿಲ್ಲ, ಅಕಸ್ಮಾತ್ ಆದರೂ ಕೂಡ ಅಬಾರ್ಷನ್ ಆಗಿಬಿಡ್ತದೆ. ಇದು ಗುರುಶಾಪ ಯಾವ ರೀತಿ ಹುಟ್ಟು ಅಂದರೆ ಜನನದ ಕಾಲದಲ್ಲಿ ವರ್ಕ್ ಆಗತ್ತೆ ಅನ್ನೋದನ್ನು ತಿಳಿಸ್ದೆ. ಎರಡನೇದು, ಚೆನ್ನಾಗಿ ದುಡಿತೀವಿ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತೀವಿ, ಅಥವಾ ವ್ಯಾಪಾರ ಚೆನ್ನಾಗಿ ನಡೀತಿದೆ, ಸಾಲದ ಮೇಲೆ ಸಾಲ ನಡೀತಾನೇ ಇರ್ತದೆ. ಅಲ್ಲಿ ತಂದು ಇಲ್ಲಿ ಸಾಲ ಹಾಕೋದು, ಇಲ್ಲಿ ತಂದು ಇದು ಮಾಡೋದು, ಸಾಲದ ಮೇಲೆ ಸಾಲ ಆಗುತ್ತದೆ. ಗುರುನಿಂದನಾ ದೋಷ ಇರ್ತದೆ, ಗುರು ಬಗ್ಗೆ ಬೈದಿರ್ತಾರೆ, ಅಥವಾ ಗುರು ಕೊಟ್ಟಂಥ ವಸ್ತುನ ಕದ್ಬಿಟ್ಟಿರ್ತಾರೆ ವಂಶದಲ್ಲಿ ಯಾರಿಗಾರು. ಈ ರೀತಿ ಇದ್ದಾಗ ವಿಪರೀತ ಸಾಲ ಆಗಿ ಸಾಲನೇ ತೀರ್ಸಲ್ಲ, ಲೈಫ್ ಲಾಂಗ್ ಸಾಲ 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 ಅಂತ ಇರ್ತಾರೆ. ಈ ಥರದ್ದು ಒಂದು ದೋಷ. ಇನ್ನೊಂದು, ಹೊಲ ಗದ್ದೆ ತೋಟ ಎಲ್ಲ ಯಾವುದೋ ಒಂದು ಕಾಲದಲ್ಲಿ ತೊಗೊಂಡಿರ್ತಾರೆ. ಶುಕ್ರನ ಗ್ರಹ ಫಲದಿಂದ ಶುಕ್ರ ಚೆನ್ನಾಗಿದ್ದಾಗ ಮದುವೆ ಆಯಿತು, ಶುಕ್ರ ಚೆನ್ನಾಗಿದ್ದಾಗ ಮಕ್ಕಳಾಯಿತು, ಶುಕ್ರ ಚೆನ್ನಾಗಿದ್ದಾಗ ಸೈಟು, ಕಾರು, ಬಂಗ್ಲೆ, ಕಮರ್ಷಿಯಲ್ ಬಿಲ್ಡಿಂಗ್ ಎಲ್ಲ ತೊಗೊಂಡ್ಬಿಟ್ಟಿರ್ತೀವಿ. ಆದರೆ ಗುರುಬಲ ಕಮ್ಮಿ ಆದಾಗ ಒಂದೊಂದಾಗಿ ಕಳ್ಕೊಂಡ್ಬಿಡ್ತೀವಿ. ಈ ಥರದೊಂದು ದೋಷ. ಕೆಲವು ಮಕ್ಕಳು ಹುಟ್ಟಿದ ತಕ್ಷಣ ಸತ್ತೋಗುತ್ತೆ ಅಂತಂದರೆ ಗೋತ್ರದಲ್ಲಿ ದೋಷ ಇರ್ತದೆ. ಈಗ ನಮ್ಮಪ್ಪ ಯಾರೋ ಗುರುಗಳಿಗೆ ಬೈದಿರ್ತಾರೆ, ಇಲ್ಲ ಗುರುಗಳಿಗೆ ಏನೋ ತೊಂದರೆ ಮಾಡಿರ್ತಾರೆ, ಇಲ್ಲ ಅವ್ರ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡಿದರೆ, ಗುರುನಿಂದನ, ಗುರುದ್ರೋಹ, ಗುರುಪ್ರಚಾರ ಏನಾದ್ರು ಮಾಡಿದರೆ, ನಮ್ಮಪ್ಪ ಮಾಡಿದ ತಪ್ಪಿಗೆ ನಾನು ಮದುವೆ ಆದಾಗ ಮಗು ಉಡುತ್ತೆ, ಸತ್ತೋಗ್ಬಿಡುತ್ತೆ. ನಮ್ಮ ತಾತ, ನಮ್ಮಪ್ಪನ ಅಪ್ಪ, ನಮ್ಮ ಅಪ್ಪ ಪ್ರಪಿತಾಮಹ ಅಂದರೆ ನಮ್ಮ ತಾತ ಏನೋ ಗುರುಗಳಿಗೆ ತೊಂದರೆ ಮಾಡಿರ್ತಾನೆ, ಏನೋ ಒಂದು ದೊಡ್ಡ ಅವಮಾನ ಏನೋ ಆಗಿರ್ತದೆ. ಹೀಗಾಗಿ ಆ ಮನೆ ಬರೀ ಹೆಣ್ಮಕ್ಳೇ ಹೊಡ್ತಾರೆ, ಮತ್ತು ಮಕ್ಕಳಿಗೆ ಏಳಿಗೆ ಆಗೋದಿಲ್ಲ. ಈ ಥರ ನಮ್ಮ ತಾತ ಅಥವಾ ನಮ್ಮ ಅಪ್ಪ, ನಮ್ಮ ಮುತ್ತಾತಂದಿರೇನಾದ್ರು ನಮ್ಮ ಗೋತಲ್ಲಿ ಗುರುನ ಅನುಗ್ರಹ ಇಲ್ಲ ಅಂದಾಗ ಆ ಮನೇಲೆಲ್ಲ ಅವಿದ್ಯಾವಂತರು ಓಡೋದು, ಕೂಲಿ ಕೆಲಸ ಮಾಡೋದು, SLC ಫೇಲು, 7ನೇ ಕ್ಲಾಸ್ ಫೇಲು, ಅಷ್ಟು ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ದೋಷದಲ್ಲಿ ಏನಾಗ್ತದೆ, ಮಕ್ಕಳು ಹುಟ್ಟುಬಿಡ್ತಾರೆ. ಅದರಿಂದ ಗೋತ್ರದಲ್ಲಿ ದೋಷ ಇರಬಾರ್ದು. ನಮ್ಮ ಅಪ್ಪ ಗುರುಶಾಪಕ್ಕೆ ಗುರಿಯಾಗಿದ್ದರೆ ನಾನು ಮಂದಬುದ್ಧಿಯಾಗಿ ಹುಡ್ತೀನಿ, ಮತ್ತು ಆ ವಂಶ ಗುರುಶಾಪದಿಂದ ಅಭಿವೃದ್ಧಿ ಆಗೋದಿಲ್ಲ, ಅಲ್ಪಾಯುಷ್ಯ ಮಕ್ಕಳು ಹುಡ್ತಾರೆ. ಅದರಿಂದ ತಾಯಿಗೂ ಜಾತಕದಲ್ಲಿ ಗುರುಶಾಪ ಇರಬಾರ್ದು, ತಂದೆಗೂ ಗುರುಶಾಪ ಇರಬಾರ್ದು. ತಂದೆ ತಾಯಿ ಇಬ್ಬರಿಗೂ ಗುರುಶಾಪ ಇತ್ತು ಅಂದರೆ ಮಕ್ಕಳು ಏಳಿಗೆ ಆಗೋದಿಲ್ಲ, ಮಕ್ಕಳಿಗೆ ತೊಂದರೆ ಆಗುತ್ತೆ, ಮಕ್ಕಳು ಹುಡ್ತಾರೆ. ಇದ್ರ ಜೊತೆಗೆ ಗೋತ್ರದಲ್ಲೇ ದೋಷ ಇತ್ತು ಅಂದರೆ ಇನ್ನೂ ದೋಷ. ಹೀಗಾಗಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಯಾಕೆ ಆಗಬಾರ್ದು ಅನ್ನೋದಕ್ಕೆ ಇದೊಂದು ಕಾರಣ. ಇನ್ನೊಂದು ನಾನು ಕಂಡಂಥ ಅನುಭವ, ಕೋಟ್ಯಾಂತರ ಜನಕ್ಕೆ ಒಂದೇ ಮಗು ಆಗೋದು, ಇಲ್ಲ ಒಂದು ಹೆಣ್ಮಗು ಇರುತ್ತೆ, ಇಲ್ಲ ಒಂದು ಗಂಡು ಮಗು ಇರುತ್ತೆ. ಯಾರಿಗೂ ಒಂದೇ ಸಂತಾನ ಆಗುತ್ತೋ ಅಂಥವ್ರಿಗೆ ಕಾಕವಂದ್ಯ ದೋಷ ಅಂತ ಕೇಳ್ತಾರೆ. ಕಾಕ ಅಂದರೆ ಕಾಗೆ. ಯಾಕೆ ಅಂದರೆ ನಮ್ಮ ಪಿತೃದೇವತೆಗಳು ಮಾಡೋ ಕರ್ಮಕ್ಕೆ ಒಂದು ಮಗು ಕೊಟ್ಟಿರ್ತಾರೆ, ಇನ್ನೊಂದು ಮಗು ಬೇಕು ಅಂದರೆ ಆಗಲ್ಲ, ಅಕಸ್ಮಾತ್ ಆದರೂ ಬದುಕಲ್ಲ, ಸತ್ತೋಗುತ್ತೆ. ಕಾಕವಂದ್ಯ ದೋಷ ಬಂದಿರೋದು ಗುರುಶಾಪದಿಂದ. ಇದು ಒಂದು ಮೃತವತ್ಸ ಶಿಶು, ಅದು ಹೆಣ್ಣಾಗಲಿ ಗಂಡಾಗಲಿ, 1 ತಿಂಗಳು, 1 ವರ್ಷ, ಅಲ್ಲ 6 ತಿಂಗಳು, 3 ತಿಂಗಳು ಅಥವಾ 1 ವರ್ಷದೊಳಗೆ ಜನನಾದ 1 ವರ್ಷದೊಳಗೆ ಸತ್ತೋಗಿರುತ್ತೆ. ಮತ್ತು ಮಗು ಜನನ ಆಗುವಾಗಲೇ ಸತ್ತೋಗಿರೋ ಮಗುಗೆ ಜನನ ಕೊಡ್ತಾರೆ ಅಂದರೆ ಗೋತ್ರದಲ್ಲಿ ಗುರುಶಾಪ ಇದೆ ಅಂತ. ಇವತ್ತಿನ ಕಾಲದಲ್ಲಿ ಗಂಡ ಒಂದು ಜಾತಿ ಆದರೆ ಹೆಂಡತಿ ಒಂದು ಜಾತಿ. ಹೆಂಡತಿಗೆ ಗುರುಶಾಪ ಇರೋಲ್ಲ, ಗಂಡನಿಗೆ ಗುರುಶಾಪ ಇರ್ತದೆ. ಆಗೇನಾಗತ್ತೆ, ಇಬ್ಬರು ಮದುವೆ ಮಾಡಿಕೊಂಡಾಗ ಆ ಅಂಡಾಣುವಿಂದ ಇವನ ವೀರ್ಯಾಣುವಿಂದ ಮಗು ಆಗತ್ತೆ. ಆದರೆ ತಾಯಿಗೆ ತಾಯಿ ಜಾತಕದಲ್ಲಿ ಗುರುಶಾಪ ಇಲ್ಲ, ಆದರೆ ಮಗು ಇರ್ತದೆ, ಬೆಳೀತದೆ. ತಂದೆ ಜಾತಕದಲ್ಲಿ ಗುರುಶಾಪ ಇರೋದು ಮಗ ವಿದ್ಯಾವಂತ ಆಗಲ್ಲ, ಆದರೆ ಬೆಳೆದು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಒಂದಿನ ಚೆನ್ನಾಗಿ ಇದ್ದು ಒಂದು ದಿವಸ ದೇಹ ಬಿಡ್ತಾನೆ. ಅಂದರೆ ತಂದೆಗೆ ಗುರುಶಾಪ ಇದ್ದರೆ, ತಾಯಿಗೆ ಗುರುಶಾಪ ಇಲ್ಲ ಅಂದರೆ ಮಕ್ಕಳು ಉಡ್ತಾರೆ, ಬೆಳೀತಾರೆ, ಚೆನ್ನಾಗಿರ್ತಾರೆ, ವಿದ್ಯೆ ಭೋಗಗಳೇ ಇರೋದಿಲ್ಲ. ಇದು ಒಂದು ಸ್ಟೋರಿ. ಇನ್ನೊಂದು, ತಂದೆಗೆ ಗುರುಶಾಪ ಇಲ್ಲ, ಹೆಂಡತಿ ಜಾತಕದಲ್ಲಿ ಗುರುಶಾಪ ಇರ್ತದೆ, ತಂದೆಗಿಲ್ಲ, ಹೆಂಡತಿಗಿರ್ತದೆ. ಅವಾಗೇನಾಗತ್ತೆ, ಮಕ್ಕಳಾಗತ್ತೆ. ಆದರೆ
ಆ ಮಗು ವಿದ್ಯಾವಂತರಾಗೋದಿಲ್ಲ ಅಂತ ಹೇಳ್ಕೊಳ್ಳೋಂಥ ರೂಪ ಇರೋದಿಲ್ಲ, ಕಪ್ಪು ಬಣ್ಣ ಕೊಡೋದು, ರೂಪ ಇಲ್ಲ, ಮತ್ತು ರೋಗಿಷ್ಠ ಮಕ್ಕಳು ಈ ಥರದೆಲ್ಲ ಹುಡ್ತಾರೆ. ಗುರುಗೆ ಏನಾದರೂ ತೊಂದರೆ ಕೊಟ್ಟಿದ್ರೆ ಮಕ್ಕಳಿಂದ ಸುಖ ಕೊಡೋದಿಲ್ಲ. ಇದು ಒಂದು ಸಿದ್ಧಾಂತ. ಇದೆಲ್ಲ ಆಯಿತು. ಹುಡುಗಿನಲ್ಲೂ ದೋಷ ಇಲ್ಲ, ಹುಡುಗನಲ್ಲೂ ಒಳ್ಳೆ ಗುರು ಚೆನ್ನಾಗಿದ್ದಾರೆ, ಹುಡುಗನಲ್ಲೂ ಕೂಡ ಚೆನ್ನಾಗಿದೆ, ಇಬ್ಬರು ಪ್ರೀತಿಸಿ ಮದುವೆ ಮಾಡ್ಕೊಂಡಿರ್ತಿಲ್ಲ, ಅರೇಂಜ್ ಮ್ಯಾರೇಜ್ ಆಗಿರ್ತದೆ. ಆದರೆ ಇವರಿಬ್ಬರಲ್ಲೂ ಗುರುಶಾಪ ಇಲ್ಲ, ವಂಶದಲ್ಲಿದೆ, ವಂಶದಲ್ಲಿ ಬಂದುಬಿಟ್ಟಿದೆ. ವಂಶದಲ್ಲಿ ಬಂದಾದ ಏನಾಗುತ್ತೆ, ಮಗುವೆ ಅಂಗವಿಕಲ ಮಕ್ಕಳು ಇಡ್ಬೋದು, ದಡ್ಡ ಮಂದ ಬುದ್ಧಿಮಾಂದ್ಯ ಮಕ್ಕಳು ಇರ್ಬೋದು. ಇದೆಲ್ಲ ಈ ಥರದಲ್ಲಿ ಬರ್ತದೆ. ಮೂರನೇದು, ಇನ್ನೊಂದು ನಾವು ನೋಡಿರೋಂಥ ಅನುಭವ, ಯಾವಾಗ ನಮ್ಮ ಜಾತಕದಲ್ಲಿ ಹೆಂಡತಿಗೂ ಗುರುಬಲ ಚೆನ್ನಾಗಿದೆ, ಹುಡುಗನಲ್ಲೂ ಗುರುಬಲ ಚೆನ್ನಾಗಿದೆ, ಮಕ್ಕಳಾಗಿದೆ, ಚೆನ್ನಾಗಿ ಓದ್ತಿದ್ದಾರೆ, ಬೆಳೀತಿದ್ದಾರೆ, ಆದರೆ ಗುರುಶಾಪ ಅವರೇನೋ ಮಾಡಿಬಿಟ್ಟಿರ್ತಾರೆ. ಉದಾಹರಣೆಗೆ ನಮ್ಮ ಸಂಸ್ಥೆಯಲ್ಲಿ ಚೆನ್ನಾಗಿ ನಮ್ಮ ಜೊತೆಲೇ ಮುದ್ರಾ ಮಂತ್ರ ಯಂತ್ರ ತಂತ್ರ ಕಲಿತು ಸೇವೆ ಮಾಡ್ಕೊಂಡು ಚೆನ್ನಾಗಿದ್ದ, ನಮ್ಮ ಸಂಸ್ಥೆಯಲ್ಲಿದ್ದಾಗಲೇ ಮದುವೆ ಮಾಡಿಕೊಂಡ. ಆದರೆ ನಮ್ಮ ಸಂಸ್ಥೆಯಲ್ಲಿ ಗುರುಗಳ ಬಗ್ಗೆ ಅಪಪ್ರಚಾರ ಮಾಡೋದು, ಗುರುಗಳಿಗೆ ಲೆಟ್ರ್ ಹಾಕೋದು, ಬೇರೆಯವ್ರ ಹೆಸರಲ್ಲಿ ಬೇರೆಯವ್ರ ಮುಖಾಂತರ ಫೋನ್ ಮಾಡಿ ಎದುರಿಸೋದು, ಈ ಥರದ್ದೆಲ್ಲ ಮಾಡ್ತಿದ್ದ. ಮದುವೆ ಆಗೋಯ್ತು. ಮದುವೆ ಆದಮೇಲೆ ಅವ್ರಿಗೆ ಅಂಗವಿಕಲ ಮಕ್ಕಳು ಹುಟ್ಬಿಟ್ರು. ನೋಡಿ, ಅವನಿಗೆ ಮದುವೆ ಆಗುವಾಗಲೂ ಕೂಡ ಗುರುಶಾಪ ಇರಲಿಲ್ಲ, ಮದುವೆ ಆಗೋ ಹುಡುಗಿಗೂ ಗುರುಶಾಪ ಇರಲಿಲ್ಲ. ಮದುವೆ ಆಯಿತು, ಆದರೆ ಗುರುಗಳಿಗೆ ತೊಂದರೆ ಕೊಟ್ಟಿದ್ದರಿಂದ, ಗುರುಗಳ ಮನಸ್ಸು ನೋಯಿಸಿದಾಗ, ಗುರುಗಳು ಬೇಜಾರಾದಾಗ, ನೊಂದ್ಕೊಂಡಾಗ ಅವ್ರಿಗೇನಾಗತ್ತೆ, ಮುಂದಿನ ಸಂತಾನ ಅಭಿವೃದ್ಧಿ ಚೆನ್ನಾಗಿಲ್ಲ. 2 ಬಾರಿ ಅಂಗವಿಕಲ ಮಕ್ಕಳು ಹುಡ್ತು, 2 ಸತ್ತೋಯ್ತು. ಅಕಸ್ಮಾತ್ ಮಕ್ಕಳು ಚೆನ್ನಾಗಿದ್ರು ಕೂಡ ಗುರುಶಾಪ ಈ ಜನ್ಮದಲ್ಲಿ ಅವ್ರಿಗೆ ಪಡ್ಕೊಂಡ್ಬಿಟ್ಟಿರ್ತಾರೆ. ಗುರುಗಳಿಗೆ ಬೈದೋ, ಅವಮಾನ ಮಾಡೋ, ಏನೋ ಮಾಡಿಟ್ಟಿರ್ತಾರೆ. ಯಾವಾಗ ಅವ್ರ ಗುರುಗಳಿಗೆ ತೊಂದರೆ ಕೊಟ್ಟರೋ ಅವಾಗೇನಾಗುತ್ತೆ, ಚೆನ್ನಾಗಿ ಹುಟ್ಟಿ ಬೆಳೆದಿರೋ ಮಕ್ಕಳು ಕೂಡ ಹಬ್ಬಬ್ಬ ಅಂದರೆ SLC ಮೇಲೆ ಓದೋಕ್ಕಾಗಲ್ಲ, ಇಲ್ಲ ಅಕಸ್ಮಾತ್ ಓದೋದು ಕೂಡ ಅವ್ರಿಗೆ ಭಾಳ ಕೆಲಸ ಸಿಕ್ಕಲ್ಲ, ಗೊಂದಲಮಯ ಜೀವನ. ಗುರುಶಾಪ ಈ ಬರ್ತಲ್ಲಿ ತಾತನಿಗೂ ಇಲ್ಲ, ಮುತ್ತಾತನಿಗೂ ಇಲ್ಲ, ಅಪ್ಪನಿಗೂ ಇಲ್ಲ, ಅಮ್ಮನಿಗೂ ಇಲ್ಲ. ಆದರೆ ಮಕ್ಳಿಗೆ ಯಾಕೆ ಗುರುಶಾಪ ಈಗ ಬಂತು ಅಂದರೆ, ಈ ಜನ್ಮದಲ್ಲಿ ಅವ್ರು ಮಾಡಿದ್ದು. ತಿಂಗಳು ಗುರುಗಳು ಬೈದಿರ್ತಾನೆ, ಏನೋ ಒಂದು ಅಪಪ್ರಚಾರ ಮಾಡಿರ್ತಾನೆ, ಆ ಶಾಪ ಎಲ್ಲ ಮಕ್ಳಿಗೆ ಹೊಟ್ಟೋಗ್ಬಿಟ್ಟಿರ್ತದೆ. ಈಗ ನಮ್ಮಪ್ಪ ಒಂದು 50 ಎಕರೆ ಜಮೀನು ಮಾಡಿಟ್ಟಿದ್ದ ಅಂತ ಇಟ್ಕೊಳ್ಳಿ. ನಮ್ಗೆ 4 ಜನ ಮಕ್ಕಳು ಅಥವಾ 3 ಜನ ಮಕ್ಕಳು, ಹೆಣ್ಣು ಗಂಡು ಎಲ್ಲ ಇರ್ತಾರೆ. ನಮ್ಮ ಅಪ್ಪನಿಗೆ 50 ಎಕರೆ ಜಮೀನು, ಇಲ್ಲ 5 ಎಕರೆ ಜಮೀನು ಅಂತ ಇಟ್ಕೊಳ್ಳಿ, 5 ಜನ ಮಕ್ಕಳು ಅಂತ ಇಟ್ಕೊಳ್ಳಿ. ಅಪ್ಪ ಸತ್ತ ಮೇಲೆ ಏನು ಮಾಡ್ತೀವಿ, 5 ಜನನು ಆ ಜಮೀನನ್ನ ಪಾಲು ಮಾಡ್ಕೋತೀವಿ, ಡಿವೈಡ್ ಮಾಡ್ಕೊಳ್ತೀವಿ. 1 ಎಕರೆ ನಿನಗೆ, ಇನ್ನೊಂದು ಎಕರೆ ಅವನಿಗೆ, ಇನ್ನೊಂದು ಎಕರೆ ಇವನಿಗೆ ಅಂತೇಳಿ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ನಮ್ಮಪ್ಪ ಗುರುಶಾಪ ಇದೆ ಅಂತೇಳಿ. 5 ಜನ ಮಕ್ಳಿಗೂ ಗೊತ್ತಿಲ್ಲ ಗುರುಶಾಪ ನಮ್ಮ ಅಪ್ಪಂಗಿದೆ ಅಂತೇಳಿ. ಯಾವಾಗ ಅಂತ ನೀವು ಆಸ್ತಿ ಹೇಗೆ ಹಂಚ್ಕೋತೀರೋ ಹಾಗೆ ಶಾಪ ಪಾಪಗಳು ಕೂಡ ನಿಮಗೆ ಗೊತ್ತಿಲ್ಲದೇ ಹಂಚ್ಕೊಂಡ್ಬಿಡ್ತದೆ, ತನಗೆ ತಾನೇ ಬಂದುಬಿಡ್ತದೆ. ಆದ್ದರಿಂದ ಜಗತ್ತಿನಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ಜಾತಕದಲ್ಲಿ ಗುರುಶಾಪ ಇರಬಾರ್ದು. ಈ ಕಲಿಯುಗದಲ್ಲಿ ಗುರುದ್ರೋಹ ಮಾಡಬಾರ್ದು. ಈ ಥರ ಏನಾರು ಇತ್ತು ಅಂತಂದರೆ ಕೋಟಿಗಟ್ಟಲೆ ಆಸ್ತಿ ಇದು ಕೂಡ ಮಕ್ಕಳು ಮೊಮ್ಮಕ್ಕಳು ಕಳೆದು ಬಿಡ್ತಾರೆ. ಅಪ್ಪರ ಸುಮಾರು 50 ಎಕರೆ ಜಮೀನಿತ್ತು, ಆ ಜಮೀನು ಹೆಂಗೆ ಬಂತೋ ಗೊತ್ತಿಲ್ಲ, ಬಂದಿತ್ತು. ಆದರೆ ಗುರುಶಾಪ ಇತ್ತು. ಸತ್ತ ನಂತರ ಎಲ್ಲ ಕೋರ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಎಲ್ಲ ಕಳ್ಕೊಂಬಿಡ್ತಾರೆ, ಇಲ್ಲ ಯಾವುದೋ ರೀತಿಯಲ್ಲಿ ಅನ್ಯಾಯವಾಗಿ ಹೊಟ್ಟೋಗುತ್ತೆ. ಈ ಥರ ಗುರುಶಾಪ ಜಾತಕದಲ್ಲಿ ವಂಶದಲ್ಲಿ ಇರಬಾರ್ದು. ತಾಯಿಗೂ ಇರಬಾರ್ದು, ತಂದೆಗೂ ಇರಬಾರ್ದು, ಗೋತ್ರದಲ್ಲಿ ಇರಬಾರ್ದು. ಆ ಮನೆಯಲ್ಲಿ IAS IPS ಆಗ್ತಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವಂಥ ಶ್ರೀಮಂತರಾಗೂ ಮುಡ್ತಾರೆ. ಎಲ್ಲಿ ಗುರುವಿನ ಬಲ ಇದೆಯೋ, ಎಲ್ಲಿ ಗುರುವಿನ ಆಶೀರ್ವಾದ ಇದೆಯೋ ಅಂಥ ಜಾಗದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ. ಇವತ್ತಿನ ದಿವಸ ಅಂತರ್ಜಾತಿ ವಿವಾಹ ಆಗ್ತಾಯಿದೆ. ಗೊತ್ತಿಲ್ಲದೆ ಲವ್ ಮಾಡ್ತೀವಿ, ಆದರೆ ಅವನಲ್ಲೋ ಇವಳಲ್ಲೋ ಗುರುಶಾಪ ಇರ್ತದೆ. ಮದುವೆ ಆಗಿ 5 ವರ್ಷ ಆದರೂ ಮಕ್ಕಳಾಗಲ್ಲ. ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ, 5-10 ವರ್ಷ ಆದರೂ ಮಕ್ಕಳಾಗ್ತಿಲ್ಲ. ಅರೇಂಜ್ ಮ್ಯಾರೇಜು, ಮದುವೆ ಆಗಿದೆ, ಮಕ್ಕಳಾಗ್ತಿಲ್ಲ, ಗುರುಶಾಪ. ಮಕ್ಕಳಾಗತ್ತೆ, ಅಬಾರ್ಷನ್ ಆಗ್ತದೆ, ಮಕ್ಕಳಾಗತ್ತೆ, ಅಂಗವಿಕಲ ಮಕ್ಕಳು ಹುಡ್ತಾರೆ. ಆದ್ದರಿಂದ ಬ್ರಹ್ಮ ಮುನ್ನಿಸಿದ್ರು, ಬ್ರಹ್ಮ ಕೋಪ ಮಾಡಿಕೊಂಡ್ರು, ವಿಷ್ಣು ಕೋಪ ಮಾಡಿಕೊಂಡ್ರು, ಶಿವನು ಕೋಪ ಮಾಡಿಕೊಂಡ್ರು, ಈ ತ್ರಿಮೂರ್ತಿಗಳು ಕೋಪ ಮಾಡಿಕೊಂಡ್ರು ಕೂಡ ಪರಿಹಾರ ಇದೆಯಂತೆ. ಗುರು ಮುನಿತಾರೆ, ಗುರು ಕೋಪ ಮಾಡ್ಕೊಂಬಿಟ್ರೆ ಪರಿಹಾರ ಇಲ್ಲ ಅಂತ ದತ್ತಾತ್ರೇಯ ಚರಿತ್ರೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಸೂರ್ಯನ ಶಾಪ, ಚಂದ್ರನ ಶಾಪ, ಮಂಗಳ, ಬುಧ, ಶುಕ್ರ, ಶನಿ, ರಾಹುಕೇತುಗಳಿದ್ದರೂ ಕೂಡ
ಗುರು ಶಾಪ ಜಾತಕಲ್ಲಿ ಇರಬಾರ್ದು. ಹಾಗೇನಾದ್ರು ಇತ್ತು ಅಂದರೆ ಕುರೂಪಿ ಆಗ್ತಾನೆ, ಎಲ್ಲ ಕಳ್ಕೊತಾನೆ. ಇದಕ್ಕೆಲ್ಲ ಮೂಲ ಗುರುಶಾಪ. ಹೀಗಾಗಿ ಜಗತ್ತಿನಲ್ಲಿ ಇವತ್ತು ಗುರುಶಾಪಕ್ಕೆ ಗುರಿಯಾಗಿರೋ ಕೋಟ್ಯಾಂತರ ಜನರಿದ್ದಾರೆ. ಜಾತಕದಲ್ಲಿ ಏನೇ ಶಾಪಗಳಿದ್ರು ಪರಿಹಾರ ಇದೆ. ಗುರುಶಾಪ ನಾನು ಆಗಲೇ ಹೇಳಿದೆ, ದೇವತೆಗಳಿಗೆ ಕೋಪ ಮಾಡಿಕೊಂಡ್ರೆ ಯಜ್ಞ ಯಾಗ ದಾನ ಮಾಡಿ ಸಮಾಧಾನ ಮಾಡಿ ವಾಪಸ್ ತೊಗೋಬೋದು. ಗುರುಶಾಪಕ್ಕೆ ಪರಿಹಾರವೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಯಾರ್ಯಾರಿಗೆ ಈ ಥರ ದೋಷ ನರಳುತ್ತಿದ್ದೀರೋ ಅಂಥವ್ರಿಗೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ದಿನ ಗುರುವಾರ ಬಂದಿದೆ ನೋಡಿ. ಹುಣ್ಣಿಮೆ ಗುರುವಾರ 4ನೇ ತಾರೀಕು ದತ್ತಾತ್ರೇಯ ಹುಟ್ಟಿದ ದಿನ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರು ಸೇರಿ ಒಂದೇ ಶರೀರದಲ್ಲಿ ಬಂದಂಥ ಜನ್ಮದಿನ. ಅದಕ್ಕೆ ಆ ದಿನದಲ್ಲಿ ಉಡುವಂಥ ಮಕ್ಕಳು ಬಹಳ ಪವಿತ್ರವಾಗಿರ್ತಾರೆ. ಹುಣ್ಣಿಮೆ ದಿವಸ ದತ್ತಾತ್ರೇಯ ಜಯಂತಿಲಿ ಯಾರಾದರೂ ಜಗತ್ತಿನಲ್ಲಿ ಹುಟ್ಟಿದ್ರೆ ಅವ್ರು ಫೇಮಸ್ ಆಗಿಬಿಡ್ತಾರೆ. ಅಂಥ ಮಕ್ಕಳಿಗೆ ಜನನ ಕೊಡುವಂಥ ತಂದೆ ತಾಯಿಗಳು ಬೇಕು. ಏನು ಮಾಡ್ತೀವಿ, ನಮ್ಮ ಜಾತಿಗೆ ಇಷ್ಟೆಲ್ಲ ಶಾಪ ಪಾಪಗಳಿರ್ತದೆ. ಕಾಸು ತಕ್ಕಂತೆ ಕಜ್ಜಾಯ, ನಮ್ಮ ಕರ್ಮ ತಕ್ಕಂತೆ ಮಕ್ಕಳು ಹುಡ್ತಾರೆ. ನಾವು ಒಳ್ಳೇದು ಮಾಡಿಲ್ಲ, ಒಳ್ಳೆ ಮಕ್ಕಳಿಲ್ಲ. ಇಷ್ಟೇ ಫಾರ್ಮುಲಾ, ಪ್ರಕೃತಿ ನಿಯಮ ಅದು. ಹೀಗಾಗಿ ಯಾರ್ಯಾರಿಗೆ ಜಾತಕದಲ್ಲಿ ಗುರುಶಾಪ ಗುರುದ್ರೋಹ ಇರ್ತದೋ ಅದರ ಪರಿಹಾರ ಮಾಡ್ಕೊಳ್ಳೋಕೆ ಒಂದು ವಿಶೇಷವಾದ ದಿನ ಈ ಹುಣ್ಣಿಮೆ, ದತ್ತಾತ್ರೇಯರ ಹುಣ್ಣಿಮೆ, ದತ್ತ ಹುಣ್ಣಿಮೆ ಅಂತೇಳಿ. ಇದು ನಾವು ತುಮಕೂರಿನಲ್ಲಿ 4ನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಾವು ಈ ಥರ ಒಂದು ನೋಡಿ ಪಾದಕೆಗಳು, ಮರದ ಪಾದಕೆಗಳನ್ನು ನಿಮಗೆ ಕೊಟ್ಟು ಪೂಜೆ ಮಾಡಿಸ್ತೀವಿ. ಯಾರಿಗೆ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿರ್ತೀವಲ್ಲ, 1008 ದಂಪತಿಗಳ ಈ ಸಲ ಕೂರಿಸ್ತಾ ಇದ್ವಿ. 1008 ದಂಪತಿಗಳಂದರೆ ಡೈವರ್ಸ್ ಆಗ್ತಿದ್ರೆ, ಮಕ್ಕಳಾಗ್ತಿಲ್ಲ ಅಂದರೆ, ಅಬಾರ್ಷನ್ ಆಗ್ತಿದ್ರೆ, ಗಂಡ ಹೆಂಡರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಅಂಥವ್ರು ಡಿಸೆಂಬರ್ 4 ಗುರುವಾರ ಕೂತು ಪೂಜೆ ಮಾಡ್ಬೋದು. 30 ವರ್ಷ ದಾಟಿದೆ ಗಂಡು ಹುಡುಗರಿಗೂ ಹೆಣ್ಣು ಹುಡುಗರಿಗೂ ಮದುವೆ ಆಗ್ತಿಲ್ಲ ಅಂಥವ್ರು ಈ ಪಾದ ಪೂಜೆನ ಕೂತ್ಕೋಬೋದು. 108 ಜನಕ್ಕೆ ಮಾತ್ರ ಅವಕಾಶ. ಗಂಡು ಹುಡುಗರಿಗೆ 108, ಹೆಣ್ಮಕ್ಳಿಗೆ ಮದುವೆ ಆಗದವ್ರಿಗೆ. ಮತ್ತು 1008 ದಂಪತಿಗಳಿಗೆ ಡಿಸೆಂಬರ್ 4ನೇ ತಾರೀಕು ತುಮಕೂರಿನಲ್ಲಿ ಈ ಪಾದಕೆಯನ್ನು ಕೊಟ್ಟು ಪೂಜೆ ಮಾಡಿಸ್ತೀವಿ. ಕೊಡೋಕ್ಕೆ ಮುಂಚೆ ಇದಕ್ಕೆ ಅಧಿವಾಸ ಮಾಡ್ತೀವಿ. 32 ವೆರೈಟಿ ಅಧಿವಾಸ, ಹಾಲು, ನೀರು, ತುಪ್ಪ, ಜೇನುತುಪ್ಪ, ನವಧಾನ್ಯಗಳು, ಹೀಗೆ ಎಲ್ಲ ಥರ ಅಧಿವಾಸ ಮಾಡಿ 4ನೇ ತಾರೀಕು ನಿಮ್ಮ ಕೈ ಕೊಡ್ತೀವಿ. 4ನೇ ತಾರೀಕು ನಿಮ್ಮ ಕೈ ಕೊಟ್ಟಾಗ ನಿಮ್ಮ ಕೈಯಲ್ಲಿ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ತೀವಿ. 64 ರೀತಿಯಲ್ಲಿ ಇದಕ್ಕೆ ಮುದ್ರಾ ಮಂತ್ರ ತಂತ್ರದಿಂದ ಪೂಜೆ ಮಾಡಿಸ್ತೀವಿ. ಆಮೇಲೆ ಕಲಾಹೋಮ ಮಾಡಿ ಕಲಾಶಕ್ತಿ ತುಂಬ್ತೀವಿ. ಲಕ್ಷ್ಮೀ ನರಸಿಂಹ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ, ಬ್ರಹ್ಮ ವಿಷ್ಣು ಮಹೇಶ್ವರಲ್ಲ ಆ 3 ಜನ ಶಕ್ತಿದು ತುಂಬಿ ದತ್ತಾತ್ರೇಯದು ವಂಶದಿಂದ ಬಂದಂಥದ್ದು, ಗಂಡನಿಂದ ಬಂದಂಥ ಗುರುಶಾಪ, ಹೆಂಡತಿಯಿಂದ ಗುರುಶಾಪ ಇರೋದು ಶಾಂತಿ ಆಗಲಿಕ್ಕೆ ಗುರು, ಪರಮಗುರು, ಪರಾತ್ಪರು, ಪರಮೇಶ್ವರಿ ಗುರುಗಳಾದಂಥ ದತ್ತಾತ್ರೇಯರು ಆದಿಗುರು ಜಗದ್ಗುರುಗಳಿಗೆ ಶಕ್ತಿ ಇದಕ್ಕೆ ತುಂಬಿ ಇದನ್ನೇ ನಿಮಗೆ ಕೊಡ್ತೀವಿ. ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಪೂಜಾ ಮಂದಿರಲ್ಲಿ ಇಡಬೇಕು. ನಿಮ್ಮ ಹೆಂಗೆ ಫೋಟೋ ವಿಗ್ರಹ ಇಟ್ಟಿರ್ತಾರಲ್ಲಿ ದಿನನಿತ್ಯ ದಿನ ಒಂದು ಹೂವು ಅಥವಾ ತುಳಸಿ ಹಾಕಿ ಊದುಬತ್ತಿಲಿ ತೋರಿಸಿ ಒಂದು ಆರತಿ ಮಾಡಿಬಿಟ್ರೆ ಆಯಿತು. ಇದು ಯಾವ ಧರ್ಮದವರು ಮಾಡ್ಬೋದು. ಗುರುಗಳಿಗೆ ದೇಹ ಪೂಜೆ ಇಲ್ಲ, ಪಾದ ಪೂಜೆ. ಪಾದ ಪೂಜೆಗೆ ಭೇದ ಭಾವ ಧರ್ಮ ಜಾತಿ ಭೇದ ಇಲ್ಲ. ಆಹಾರದಲ್ಲೇ ಆಗಲಿ, ರೂಪದಲ್ಲೇ ಆಗಲಿ, ಧರ್ಮದಲ್ಲೇ ಆಗಲಿ, ಜಾತಿಯಲ್ಲೇ ಆಗಲಿ ಇದನ್ನು ಇಟ್ಟು ದಿನ ಪೂಜೆ ಮಾಡಬೇಕು. ಇದು 4 ಬ್ರಾಂಚಸ್ ಮಾಡಿ, ಸಿಲ್ವರು, ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ ಅಂತ ಬೆಫರ್ಕೇಟ್ ಮಾಡಿದ್ದೀವಿ. ಗ್ರೂಪ್ ಮಾಡಿ ಒಂದು ಹೆಸರು ಕೊಟ್ಟಿದ್ದೀವಿ ಅಷ್ಟೇ. ಅದ್ರಲ್ಲಿ ಯಾವ ಬೇಕಾದ್ರೂ ನೀವು ಬುಕ್ ಮಾಡ್ಕೋಬೋದು. ಆ ಲಿಂಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಡೈಮಂಡು ಮತ್ತು ಪ್ಲ್ಯಾಟಿನಮ್ನವ್ರಿಗೆ ಈ ಜರ್ಮನ್ ಸಿಲ್ವರ್ ಪ್ಲೇಟ್ ಕೊಡ್ತೀವಿ ನಾವು, ಅದೇ ಒಂದು ವಿಶೇಷ. ಡೈಮಂಡು ಮತ್ತು ಪ್ಲ್ಯಾಟಿನಮ್ನವ್ರಿಗೆ ಬೇರೆ ಬೇರೆ ಥರ ಅದರಲ್ಲಿ ಕೆಲವು ನಾವು ಡಿವೈಡ್ ಮಾಡಿದ್ದೀವಿ. ಇದನ್ನು ನಾವು ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನ 2 ಗಂಟೆ ಮುಗಿಯುತ್ತೆ. ಇದೇ 2012 ಮಾಡಿದ್ವಿ, 2014 ಮಾಡಿದ್ವಿ, ಇವಾಗ ಮಾಡ್ತಾಯಿದ್ವಿ. ಯಾಕೆಂದರೆ ಮುಂದಿನ ವರ್ಷ ಪರಾಭವ ಸಂವತ್ಸರ. ಯಾರ್ಯಾರಿಗೆ ಎಷ್ಟು ಡೈವರ್ಸ್ ಆಗುತ್ತೋ, ಎಷ್ಟು ಜನ ಮಕ್ಕಳು ಸತ್ತೋಗ್ತಾರೋ, ಎಷ್ಟು ಜನಕ್ಕೆ ವಿಧವೆ ಆಗ್ತಾರೋ, ಎಷ್ಟು ಜನ ವಿಧವಾ ಆಗ್ತಾರೋ ಗುರುಬಲ ಇಲ್ಲ ಅಂದಾಗ, ಮತ್ತು ಎಷ್ಟೋ ಜನ ಬಿಸ್ನೆಸ್ ಲಾಸು ಎಲ್ಲ ಆಗುತ್ತೆ. ಡಿಸೆಂಬರ್ 19 ಮಾರ್ಚ್ 2026 ಹೊಸ ವರ್ಷ ಬರ್ತಾಯಿದೆ. 26ನೇ 2026 ಪರಾಭವ ಅಂದರೆ ಕಳ್ಕೊಳ್ಳೋದು, ಸೋಲೋದು, ಕ್ಷೀಣ ಆಗೋದು, ನಾಶ ಆಗೋದು ಅಂತ. ಯಾರ ಜಾತಕದಲ್ಲಿ ಗುರು ನೀಚನಾಗ್ತಾನೋ ಆವಾಗ ಎಲ್ಲ ಕಳ್ಕೊತಾನೆ. ವಕ್ರನಾದಾಗ ಎಲ್ಲ ಕೆಟ್ಟದೇ ಆಗುತ್ತೆ. ಗುರು ಬುಧ ಮತ್ತು ಶುಕ್ರ ಜೊತೆ ಸೇರಿದಾಗ ನಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಮತ್ತು ಗುರುಗೆ ಶನಿ ರಾಹು ಕೇತು ಆದಾಗ, ಪಾಪಗಳಾದಾಗ ಸ್ಮೋಕು, ಡ್ರಗ್ಸು ತೊಗೊಂಡು ಎಲ್ಲ ಇಸ್ಪಿಟ್ಟು, ಕುದುರೆ ರೇಸ್ ಎಲ್ಲ ಆಗಿ ಎಲ್ಲ ಕಳ್ಕೊಂಬಿಡ್ತಾರೆ. ಈ ಥರದ್ದು ಮುಂದಿನ ವರ್ಷ ಭಾಳ ಇದೆ. ಎಲ್ಲ ಪಡೆದಿರ್ತೀವಿ, ಕಾರು, ಸೈಟು, ಮನೆ ಎಲ್ಲ. ಈಗ ಗುರು ನೀಚನಾದಾಗ, ವಕ್ರನಾದಾಗ ಎಲ್ಲ ಕಳ್ಕೊಂಬಿಡ್ತೀವಿ. ಆ ಥರ ಸಂದರ್ಭಕ್ಕೆ ಹೋಗಬಾರ್ದು ಅಂದರೆ ಕೂಡಲೇ
ಇದಕ್ಕೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ. 1008 ದಂಪತಿಗಳಿಗೆ ಅವಕಾಶ ಇದೆ. 108 ಬ್ರಹ್ಮಚಾರಿ 108 ಬ್ರಹ್ಮಚಾರಿಯವರಿಗೆ ಈ ತಿಂಗಳು 10ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಎಲ್ಲ ಬುಕ್ ಆಗ್ತಿದೆ. ಅವಕಾಶ ಮಿಸ್ ಮಾಡ್ಕೋಬೇಡಿ. ಮತ್ತೆ ಈ ಕಾರ್ಯಕ್ರಮ ಮಾಡಬೇಕು. ನಮ್ಗೆ ಇನ್ನೂ 20 ವರ್ಷ ಬೇಕು. 2014ರಲ್ಲಿ ಮಾಡಿದ್ದು. ಯಾಕೆಂದರೆ ನಾವು ಗುರುವಿನ ಬಲ ಯಾವಾಗ ಕಮ್ಮಿ ಆಗುತ್ತೆ ನೋಡಿ ಮಾಡ್ತಿದ್ವಿ. ಮತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇನ್ನು ಅನದರ್ 20 ಇಯರ್ಸ್ ಕಾಯಬೇಕಾಗತ್ತೆ. ನಮ್ಮ ಸಂಸ್ಥೆಯಿಂದಲೇ ಇದನ್ನು ಮಾಡ್ತಿರೋದು. ಎಲ್ಲರೂ ಇದು ಆಸಕ್ತಿ ಇರೋರು ಬೇಗ ಬುಕ್ ಮಾಡಿಕೊಂಡು ಬೇಗ ನಿಮ್ಮ ಸೀಟನ್ನು ರಿಸರ್ವ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಕೊಡೋ ಭಿಕ್ಷೆ, ಇದು ಕೊಡೋ ದುಡ್ಡು ಏನಿದೆಯಲ್ಲ, ಆ ದುಡ್ಡನ್ನು ನಾವು ಬೆಂಗಳೂರಿನಲ್ಲಿ ಮಲ್ಲೇಶ್ವರ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಮತ್ತು ಸಿರ್ಸಿ ಸಿದ್ದಾಪುರದ ಹತ್ರ ನಾವು ಗುರುಕುಲ ಮಾಡ್ತಾಯಿದ್ದೀವಿ ಉಚಿತವಾಗಿ. ಅನಾಥಾಶ್ರಮ ಮಾಡ್ತಾಯಿದ್ದೀವಿ ಉಚಿತವಾಗಿ. ಮತ್ತು ವೃದ್ಧಾಶ್ರಮ ಕೂಡ ಮಾಡ್ತಾಯಿದ್ದೀವಿ ಉಚಿತವಾಗಿ. ಆ ಕಾರ್ಯಕ್ರಮಕ್ಕೆ ನೀವು ಕೊಡುವಂಥ ಈ ಗುರು ಕಾಣಿಕೆಯನ್ನು ಉಪಯೋಗಿಸ್ತೀವಿ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರಿಂದ ಯಾರಿಗೆ ಗುರುಪಾದಿಕೆನೂ ಬೇಕು, ಗುರು ಶಾಂತಿನೂ ಆಗಬೇಕು, ನಿಮ್ಮ ಗುರು ಶಾಪನೂ ಹೋಗಬೇಕು, ದೇವಸ್ಥಾನ ಅನಾಥಾಶ್ರಮ ವೃದ್ಧಾಶ್ರಮಕ್ಕೂ ಕೂಡ ಡೊನೇಷನ್ ಕೊಟ್ಟಂಗೆ ಆಗಬೇಕು ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸ್ಬೋದು. ಇದರಿಂದ ನಿಮಗೆ 4 ರೀತಿ ಫಲ ಬರ್ತದೆ, ಅಂದರೆ ಒಳ್ಳೆಯ ಆಶೀರ್ವಾದ ಆಗ್ತದೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ನಾವು ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಇದ್ದವ್ರಿಗೆ ನಾನು ಸ್ಕೀಮೇ ತೋರಿಸ್ತಾ ಇದ್ದೀನಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಬೇಕಿದ್ದರೆ ಮಾತ್ರ. ಯಾಕೆಂದರೆ ಈಗಾಗಲೇ ಭಾಳಷ್ಟು ಎಪಿಸೋಡ್ಸ್ ನಾನು ಮಾಡಿದ್ದೀನಿ ಟಿ ವಿನಲ್ಲಿ. ಈಗಾಗಲೇ 4,500 ಎಪಿಸೋಡ್ಸ್ ಇದೆ ಯೂಟ್ಯೂಬ್ನಲ್ಲಿ. ಅಪಾಯಿಂಟ್ಮೆಂಟ್ ಬೇಕಿದ್ದರೆ ತೊಗೊಳಿಲ್ದರೆ ಬೇಡ. ಯೂಟ್ಯೂಬ್ನಲ್ಲೇ ಎಲ್ಲ ಎಪಿಸೋಡ್ಸ್ಗೂ ನೀವು ಪರಿಹಾರ ಮಾಡ್ಕೋಬೋದು. ನಾನು ಮುಂದಿನ ಶನಿವಾರ ಮತ್ತೆ ನಿಮ್ಮನ್ನು ಲೈವ್ ಅನ್ನೋ ಕಾರ್ಯಕ್ರಮದಲ್ಲಿ ಮೀಟ್ ಮಾಡ್ತೀನಿ. ಮುಂದಿನ ಶನಿವಾರ ನೀವು ಫೋನ್ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳು ಹೇಳಿ ಪರಿಹಾರ ಪಡ್ಕೋಬೋದು. ಆ ಸಮಯದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.